ಯೋಗ ಇದು ನಮ್ಮ ಭಾರತ ದೇಶದ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಸಾಧನೆ. ನಮ್ಮ ಭಾರತ ದೇಶದಲ್ಲಿ ಸಿಗುವಂಥ ಯೋಗದ ಮಹತ್ವ ಅದರ ಪಿತಾಮಹ ಪರಮ ಪೂಜನೀಯ ಪತಂಜಲಿ ಮಹರ್ಷಿಗಳು ಅವರು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಯೋಗದ ಒಂದು ಅದ್ಭುತ ದೊಡ್ಡ ಸಾಧನೆ ಪಾರಂಪರಿಕವಾಗಿ ಎಲ್ಲರ ಶರೀರದ ಹೃದಯದೊಳಗೆ ಯೋಗ ಸಾಧನೆ ಹರಿದಾಡ್ತಾ ಇದೆ. ಇವತ್ತಿಗೂ ಕೂಡ ಅದು ಯೋಗ ಸಾಧನೆ ಪ್ರತಿನಿತ್ಯ ಪ್ರತಿಯೊಬ್ಬ ಮಾನವ ಶರೀರದಲ್ಲಿ ಅಳವಡಿಸಿಕೊಳ್ತಾ ಇದೆ. ಯೋಗ ಅಂದರೆ ಮನಸ್ಸು ಮತ್ತು ಶರೀರ ಒಂದೇ ಕಡೆ ಜೀವನದ ಒಳ್ಳೆಯ ಸುಖ ಸಂತೋಷ ನೆಮ್ಮದಿಯ ಹಾದಿಯ ಕಡೆಗೆ ತೆಗೆದುಕೊಳ್ಳ ಹೋಗಲಿಕ್ಕೆ ಇರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಸಿಗುವಂಥ ಒಂದು ದೊಡ್ಡ ಸಾಧನೆ ಅದು ಯೋಗ ಸಾಧನೆ. ಯೋಗ ಸಾಧನೆಯಿಂದ ನಮ್ಮ ಶರೀರ ಒಳಗಡೆ ಇರತಕ್ಕಂಥ ಅವಯವಗಳ ಸಂಪೂರ್ಣವಾಗಿ ಚಲನವಲನಕ್ಕೆ ಮತ್ತು ಒಳ್ಳೆಯ ಆರೋಗ್ಯ ಸಂಪತ್ತಿಗೆ ಸಿಗುವಂಥ ಒಂದು ಸಾಧನೆ ಯೋಗ. ಒಳ್ಳೆಯ ಆರೋಗ್ಯ ಸಂಪತ್ತಿನಿಂದ ಸದೃಢವಾಗಿರ್ತಕ್ಕಂಥ ಶರೀರ, ಸುಂದರವಾಗಿರ್ತಕ್ಕಂಥ ಮನಸ್ಸು, ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ಒಳ್ಳೆಯ ವಿಚಾರವನ್ನು ಮಾಡುವಂಥ ಬುದ್ಧಿಯನ್ನು ನಮ್ಮ ಇದರಲ್ಲಿ ಯೋಗದಲ್ಲಿ ಸಿಗುತ್ತೆ. ಪ್ರತಿನಿತ್ಯ ಯೋಗವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು, ಶರೀರ, ನಮ್ಮ ಶರೀರ ಒಳಗಡೆ ಇರತಕ್ಕಂಥ ಅವಯವಗಳ ಚಲನವಲನ ಸಂಪೂರ್ಣ ಸದೃಢವಾಗಿ ಯಾವುದೇ ರೋಗಕ್ಕೆ ಆಗದ ರೀತಿಯಲ್ಲಿ ಈ ಯೋಗ ನಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾ ಇದೆ. ಯೋಗ ಇದು ರುಚ್ ಎಂಬ ಶಬ್ದದಿಂದ ಬಂದಿರತಕ್ಕಂಥ ಒಂದು ಶಬ್ದ. ಇದರಲ್ಲಿ ಅಷ್ಟಾಂಗ ಯೋಗಗಳು ಅಂತ ಬರುತ್ತೆ. 8 ವಿಧಗಳಿಂದ ವಿಭಜನೆ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜನೀಯ ಪತಂಜಲಿ ಮಹರ್ಷಿಯವರು ಕೊಟ್ಟಿರ್ತಕ್ಕಂಥ ಅಷ್ಟಾಂಗ ಯೋಗಗಳಲ್ಲಿ ನಾವು ಯೋಗ ಸಾಧನೆಯನ್ನು ಮಾಡಬೇಕಾಗುತ್ತೆ. ಯೋಗವನ್ನು ಗುರುಗಳ ಸಾಧಕರ ಮುಖಾಂತರ ಕಲಿಯೋದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯ. ಕೆಲವೊಂದು ರೋಗಕ್ಕೂ ಅದರದ್ದೇ ಆದಂಥ ಆಸನಗಳು, ಅದರದ್ದೇ ಆದಂಥ ಪ್ರಾಣಾಯಾಮ, ಅದರದ್ದೇ ಆದಂಥ ಉಸಿರಾಟ ಕ್ರಿಯೆ ಈ ಯೋಗದಲ್ಲಿ ಸಿಗುತ್ತೆ. ಅಷ್ಟಾಂಗ ಯೋಗವನ್ನು ಮಾಡ್ತಾ ಹೋದಂತೆ ನಮ್ಮ ಶರೀರದ ಒಳಗಡೆ ಬದಲಾವಣೆ ಮತ್ತು ನಮ್ಮ ಶರೀರದ ಜೊತೆಗೆ ಬುದ್ಧಿ, ನಮ್ಮ ಮನಸ್ಸು ಏಕಾಗ್ರತೆ ಕಡೆ ಹೋಗುವಂಥ ಸಾಧನೆ ಸಿಗುತ್ತೆ. ನಾವು ಸಾಕಷ್ಟು ನಮ್ಮ ಭಾರತ ದೇಶದಲ್ಲಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಋಷಿ ಮುನಿಗಳನ್ನು ನಾವು ನೆನೆಸಿಕೊಂಡಾಗ ಅವರ ಜೀವನ ಶೈಲಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಆದ್ದರಿಂದ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. 24 ತಾಸು ದಿನದಲ್ಲಿ ನಾವು 1 ತಾಸು ನಮ್ಮ ಶರೀರಕ್ಕೆ ಕೊಟ್ಟಾಗ ನಮ್ಮ ಇಡೀ ಸಂಪೂರ್ಣವಾದ ಶರೀರ ಯೋಗಮಯವಾಗಿ ಯೋಗದಿಂದ ರೋಗ ಮುಕ್ತಿ ಅಂತ ಹೇಳಲಿಕ್ಕೆ ಯೋಗದಲ್ಲಿ ಸಿಗುತ್ತೆ. ಯೋಗವನ್ನು ಪ್ರಾರಂಭ ಮಾಡಬೇಕಾದ್ರೆ ಇದಕ್ಕೆ ವಯಸ್ಸಿನ ಮಿತಿ ಇರುವುದಿಲ್ಲ. 6 ವರ್ಷ ಮೇಲ್ಪಟ್ಟು ಎಲ್ಲರೂ ಕೂಡ ಯೋಗ ಸಾಧನೆಯನ್ನು ಮಾಡ್ಬೋದು. ಮಹಿಳೆಯರಿರ್ಬೋದು, ವೃದ್ಧರಿರ್ಬೋದು, ಯುವಕರಿರ್ಬೋದು, ಎಲ್ಲರೂ ಕೂಡ ನಾವು ಯೋಗವನ್ನು ಸಾಧನೆಯಲ್ಲಿ ತೊಡಗಿಕೊಳ್ಬೋದು. ಇದಕ್ಕೆ ಯಾವುದೇ ವಯಸ್ಸಿನ ಇತಿಮಿತಿ ಇರುವುದಿಲ್ಲ. ಅವರ ಶರೀರಕ್ಕೆ ಅನುಗುಣವಾಗಿ, ಅವರ ವಯಸ್ಸಿಗೆ ಅನುಗುಣವಾಗಿ ನಾವು ಯೋಗವನ್ನು ಮಾಡಿ. ಈಗ ಪ್ರಾಣಾಯಾಮದ ಮುಖಾಂತರ ಯೋಗವನ್ನು ಪ್ರಾರಂಭ ಮಾಡೋಣ. ನಮ್ಮಗಳನ್ನು ಸಲ್ಲಿಸ್ತಾ ಮೊದಲಿಗೆ ಪ್ರಾಣಾಯಾಮ ಮಾಡಬೇಕಾದ್ರೆ ನಾವು ನಮ್ಮ ಶರೀರದ ಒಳಗಡೆ ಆಹಾರವನ್ನು ಇಟ್ಕೊಳ್ಬಾರ್ದು. ಸುಮಾರು ಊಟ ಮಾಡಿದ ನಂತರ 5 ರಿಂದ 6 ತಾಸು ಸಂಪೂರ್ಣವಾಗಿ ಜೀರ್ಣವಾದ ಮೇಲೆ ಮತ್ತು ನಮ್ಮ ಶೌಚವನ್ನು ಮುಗಿಸಿದ ಮೇಲೆ ನಾವು ಪ್ರಾಣಾಯಾಮಕ್ಕೆ ತೊಡಗಬೇಕಾಗುತ್ತೆ. ಯೋಗದ ಅಭ್ಯಾಸನ ಮಾಡಲಿಕ್ಕೆ ಒಳ್ಳೆಯ ಸಮಯ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡ್ಬೋದು. ಅದರ ಜೊತೆಗೆ ಸಾಯಂಕಾಲ 6 ಗಂಟೆ ಆದ ನಂತರ ತಂಪಾದ ವಾತಾವರಣದಲ್ಲಿ ನಾವು ಯೋಗವನ್ನು ಸಾಧನೆ ಮಾಡ್ಬೋದು. ನಮ್ಮ ಅನುಕೂಲ ತಕ್ಕಂತೆ ಯೋಗ ಸಾಧನೆಯನ್ನು ಮಾಡಬೇಕಾಗುತ್ತೆ. ಅದೇ ಕೆಲವೊಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಪ್ಪ ಅಂತಂದ್ರೆ, ಯೋಗವನ್ನು ಮಾಡೋ ಸಂದರ್ಭದಲ್ಲಿ ನಾವು ಹಾಕೊಳ್ಳುವಂಥ ಸಮವಸ್ತ್ರಗಳು ಸಡಿಲವಾಗಿರಬೇಕು ಮತ್ತು ಕುಳಿತುಕೊಳ್ಳುವಂಥ ಆಸನ ವಿಶಾಲವಾಗಿ ಆನಂದವಾಗಿರಬೇಕು. ಕೆಳಗಡೆ ಒಂದು ಜಮಖಾನವನ್ನು ಅಥವಾ ಯೋಗದಲ್ಲಿ ಹಾಸ್ಕೊಂಡು ಯೋಗ ಸಾಧನೆಯನ್ನು ಮಾಡಬೇಕು. ಅದರ ಜೊತೆಗೆ ಶುದ್ಧವಾದ ವಾತಾವರಣ ಬರುವ ಸ್ಥಳದಲ್ಲಿ ಕೂತ್ಕೊಂಡು ಯಾವುದೇ ಶಬ್ದದ ಕಡೆ ನಾವು ಗಮನವನ್ನು ಕೊಡದೆ
ಸಂಪೂರ್ಣವಾಗಿ ನಮ್ಮ ಶರೀರವನ್ನು ಪ್ರಾಣಾಯಾಮದಲ್ಲಿ ತೊಡಗಿಸೋಣ. ಓಂಕಾರದೊಂದಿಗೆ ಪ್ರಾಣಾಯಾಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಿಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಪರಿಸರದಲ್ಲಿ ಇರತಕ್ಕಂಥ ಶುದ್ಧವಾದ ಉಸಿರನ್ನು ಒಳಗಡೆ ತೆಗೆದುಕೊಂಡು ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಅಪಾನ ವಾಯುವನ್ನು ಮೂಗಿನ ಹೊರಳೆ ಮುಖಾಂತರ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಉಸಿರಾಟದ ಕಡೆ ಗಮನ ಕೊಡೋಣ. ಕಣ್ಣು ಮುಚ್ಚಿದಾಗ ಅಂತರ ಪ್ರಪಂಚ ಕಾಣುತ್ತೆ, ಕಣ್ಣು ತೆಗೆದಾಗ ಬಾಹ್ಯ ಪ್ರಪಂಚ ಕಾಣುತ್ತೆ. ಕಣ್ಣು ಮುಚ್ಚಿದಾಗ ನಮ್ಮ ಮೆದುಳಿನ ಒಳಗಡೆ ನೋಡಿರ್ತಕ್ಕಂಥ ದೃಷ್ಟಿ, ಕೇಳಿರ್ತಕ್ಕಂಥ ಮಾತುಗಳು ತಲೆಯ ಮೆದುಳಿನ ಒಳಗಡೆ ಓಡಾಡ್ತಾ ಇರುತ್ತೆ. ಅವುಗಳನ್ನು ದಯವಿಟ್ಟು ಗಮನಿಸಬೇಡಿ. ಸಂಪೂರ್ಣವಾಗಿ ನಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಯೋಗದ ಮಂತ್ರ ಓಂ. ಪ್ರಾರಂಭಿಕವಾಗಿ 3 ಓಂಕಾರ ಮಂತ್ರಗಳು. ಅಕಾರ, ಉಕಾರ, ಮಕಾರಗಳ ಸಮೂಹವೇ ಓಂಕಾರ. ಅಕಾರ ಇದು ನಮ್ಮ ಗಂಟಲಿನಿಂದ ಪ್ರಾರಂಭವಾಗುತ್ತೆ. ಉಕಾರ ಎದೆಯ ಭಾಗದಲ್ಲಿ, ಮಕಾರ ಅಂಗಳದ ಭಾಗದಲ್ಲಿ ಉತ್ಪತ್ತಿ ಆಗುತ್ತೆ. ಅವುಗಳನ್ನು ಗಮನಿಸ್ತಾ ನಾವು ಓಂಕಾರವನ್ನು ಪ್ರಾರಂಭಿಸೋಣ. ಅಕಾರ ಉಚ್ಚಾರ ಮಾಡುವಾಗ ನಮ್ಮ ಗಂಟಲಿನ ಧ್ವನಿ ಪೆಟ್ಟಿಗೆಯಲ್ಲಿ ಘರ್ಷಣೆ ಆಗುತ್ತೆ. ಊಕಾರ ಉಚ್ಚಾರ ಮಾಡುವ ಮುಂದೆ ನಮ್ಮ ಎದೆಯ ಭಾಗದಲ್ಲಿ ಘರ್ಷಣೆ ಆಗುತ್ತೆ. ಮಕಾರ ಉಚ್ಚಾರ ಮಾಡುವಾಗ ನಮ್ಮ ಅಂಕಲಿನ ಭಾಗ ನಿಧಾನವಾಗಿ ಒಳಗಡೆ ಹೋಗುತ್ತೆ. ಇದು ಓಂಕಾರದಲ್ಲಿ ಆಗುವಂಥ ಬದಲಾವಣೆ. ಯೋಗದ ಮಂತ್ರ ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ಥಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನ್ನತೋಸ್ಮಿ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗದ ಪಿತಾಮಹ ಆಗಿರ್ತಕ್ಕಂಥ ಪತಂಜಲಿ ಮಹರ್ಷಿಗೆ ಪ್ರಣಾಮಗಳನ್ನು ಸಲ್ಲಿಸುವಂಥ ಮಂತ್ರ. ಇದರ ಅರ್ಥ ಏನಪ್ಪ ಅಂದ್ರೆ ಯೋಗೇನ ಚಿತ್ತಸ್ಯ, ಯೋಗದಿಂದ ನಮ್ಮ ಶರೀರ ಮತ್ತು ಮನಸ್ಸನ್ನು ಒಂದೇ ಚಿತ್ತ ಕಡೆ ತೆಗೆದುಕೊಂಡು ಹೋಗುವುದಕ್ಕೆ, ಪದೇನ ವಾಚ ನಾವು ಮಾತನಾಡುವಂಥ ಶಬ್ದಗಳು, ಪದಗಳು, ವಾಚ ಅಂದರೆ ಶಬ್ದಗಳು, ವಚನಗಳು, ಪದೇನ ವಾಚ ಮಲಂ ಶರೀರಸ್ಯ ಯಾವುದೇ ರೀತಿಯಾಗಿ ಅಶಬ್ದವನ್ನು ಮಾತನಾಡದೆ ಶರೀರದ ಒಳಗಡೆ ಇರತಕ್ಕಂಥ ಎಲ್ಲ ಶೌಚವನ್ನು, ಮಲವನ್ನು ಹೊರಗಡೆ ಹಾಕ್ತಾ, ಚೇ ವೈದ್ಯಕೇನ ಯಾವುದೇ ವೈದ್ಯರ ಸಹಾಯ ಇಲ್ಲದೆ ಪರಿಸರ ಪ್ರಕೃತಿಯಲ್ಲಿ ಸಿಗುವಂಥ ಪಂಚಭೂತಗಳಲ್ಲಿ ಸಿಗುವಂಥ ಸುಂದರವಾಗಿರ್ತಕ್ಕಂಥ ಬೆಳಕು, ಶಾಂತವಾಗಿರ್ತಕ್ಕಂಥ ಗಾಳಿ, ಶುದ್ಧವಾಗಿರ್ತಕ್ಕಂಥ ನೀರು, ವಿಶಾಲವಾಗಿರ್ತಕ್ಕಂಥ ಆಕಾಶ, ವಿಶಾಲವಾಗಿರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ಈ ಮಾನವ ಶರೀರ, ಅದ್ಭುತವಾಗಿರ್ತಕ್ಕಂಥ ಶರೀರ. ಮಲಂ ಶರೀರಸ್ಯ ಚೇ ವೈದ್ಯಕೇನ ಯೋಪಾಕರೋತಂ ಪಂಚಭೂತಗಳಲ್ಲಿ ಸಿಗುವಂಥ ಎಲ್ಲ ಅಂಶಗಳನ್ನು ಶರೀರದ ಒಳಗಡೆ ಉಸಿರಾಟ ಮುಖಾಂತರ ತೆಗೆದುಕೊಳ್ತಾ, ಯೋಪಾಕರತಂ ಪ್ರವರಂ ಮುನೀನಾಂ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಯೋಗ ಸಾಧನೆಯಲ್ಲಿ ಕೊಟ್ಟಿರ್ತಕ್ಕಂಥ ಪತಂಜಲಿ ಮಹರ್ಷಿ ಅವರಿಗೆ, ಪ್ರವರಂ ಮುನೀನಾಂ ಪ್ರಸನ್ನವಾಗಿರ್ತಕ್ಕಂಥ ನಿರಾಕಾರವಾಗಿರ್ತಕ್ಕಂಥ ಪತಂಜಲಿ ಮಹರ್ಷಿ ಅವರಿಗೆ, ಪ್ರವರಂ ಮುನೀನಾಂ, ಮುನಿ ಅಂದರೆ ಋಷಿ ಮುನಿಗಳು, ಪತಂಜಲಿ ಪ್ರಾಂಜಲಿರಾನ ತೋಸ್ಮಿ ನಮಃ
ಪತಂಜಲಿ ಮಹರ್ಷಿಯವರಿಗೆ ನನ್ನಿಂದ ನಿಮ್ಮ ಕಡೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಯೋಗ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತ ಇದರ ಅರ್ಥ. ಪ್ರಾರಂಭಿಕವಾಗಿ ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಬರುತ್ತೆ. ಎಡನಾಡಿಗೆ ಚಂದ್ರನಾಡಿ ಅಂತ ಹೇಳ್ತಾರೆ, ಬಲಹೊರಳಿಗೆ ಸೂರ್ಯನಾಡಿ ಅಂತ ಕರೀತಾರೆ. ಚಂದ್ರ ಯಾವಾಗಲೂ ತಂಪಾಗಿರ್ತಾನೆ, ಆದ್ದರಿಂದ ನಮ್ಮ ಮೂಗಿನ ಎಡಹೊಳೆಯ ಉಸಿರಾಟ ಯಾವಾಗಲೂ ತಂಪಾಗಿ ಬರುತ್ತೆ. ಸೂರ್ಯ ಸ್ವಲ್ಪ ಶಾಖ ಉತ್ಪತ್ತಿ ಇರೋದ್ರಿಂದ, ಬಿಸಿಯಾಗಿ ಇರೋದ್ರಿಂದ ನಮ್ಮ ಬಲಹೊಳೆಯ ಉಸಿರಾಟ ಸ್ವಲ್ಪ ಬಿಸಿಯಾಗಿರುತ್ತೆ. ಅದನ್ನು ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದ್ರೆ ನಿಧಾನವಾಗಿ ಬಲಗೈನ ಮೃಗ ಮುದ್ರೆಯಲ್ಲಿ ಇಟ್ಕೋಬೇಕು. ಹೊರಳೆಯ ಮೂಗಿನ ತಗ್ಗು ಪ್ರದೇಶವನ್ನು ನಿಧಾನವಾಗಿ ಸ್ಪರ್ಶ ಮಾಡಬೇಕು. ಎಡಗೈಯನ್ನು ಮೂಗಿನ ಹತ್ರ ಉಸಿರು ಸ್ಪರ್ಶ ಆಗುವ ರೀತಿಯಲ್ಲಿ ಇಟ್ಕೋಬೇಕು. ನಿಧಾನವಾಗಿ ಎಡಹೊಳೆಯಿಂದ ಉಸಿರನ್ನು ಬಿಡಬೇಕು. ನಿಧಾನವಾಗಿ ಎಡಹೊಳೆಯಿಂದ ತೆಗೆದುಕೊಳ್ಳೋಣ, ನಿಧಾನವಾಗಿ ಬಿಡೋಣ. ನಮ್ಮ ಅಂಗೈಯ ಸ್ಪರ್ಶದ ಅನುಭವದಲ್ಲಿ ಆ ಉಸಿರಾಟದ ಅನುಭವವನ್ನು ನಾವು ಅನುಭವಿಸಿಕೊಳ್ಳೋಣ. ಇಲ್ಲಿ ತಂಪಾದ ಉಸಿರಾಟ ಬರ್ತಾ ಇರುತ್ತೆ, ಇದಕ್ಕೆ ಚಂದ್ರನಾಡಿ ಎಂದು ಕರೀತಾರೆ. ಈಗ ಸೂರ್ಯನಾಡಿ ಕೆಲಸ ಅದನ್ನು ನೋಡೋಣ. ನಿಧಾನವಾಗಿ ಎಡಗೈನ ಮೃಗ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಎಡ ಹೊರಳೆಯ ತಗ್ಗು ಪ್ರದೇಶವನ್ನು ಸ್ವಲ್ಪ ನಿಧಾನವಾಗಿ ಇಲ್ಲಿರ್ತಕ್ಕಂಥ ಪ್ರದೇಶ, ಮೂಗು ಜಾಸ್ತಿ ಒತ್ತೋಗಿಲ್ಲ, ಒತ್ತೋಣ. ಬಲಗೈಯನ್ನು ಬಲ ಹೊರಳೆಯ ಉಸಿರಾಟ ಸ್ಪರ್ಶ ಅನುಭವ ಇಟ್ಕೊಳ್ಳೋಣ. ನಿಧಾನವಾಗಿ ಬಲ ಹೊರಳೆಯಿಂದ ಉಸಿರನ್ನು ತಗೊಳ್ಳೋಣ. ಉಸಿರಾಟವನ್ನು ಬಿಡುತ್ತಾ ಬಲಗೈಯ ಅಂಗೈಯ ಸ್ಪರ್ಶದ ಅನುಭವ ನೋಡ್ತಾ ಉಸಿರಾಟವನ್ನು ಬಿಡೋಣ. ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು, ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು. ಈಗ ಎರಡು ಹಳೆಯ ಉಸಿರಾಟದ ಕ್ರಿಯೆಯನ್ನು ಗಮನಿಸಿದ ನಂತರ ಯಾವ ಭಾಗದಲ್ಲಿ ತಂಪಾದ ಉಸಿರು ಬರ್ತಾ ಇದೆ, ಯಾವ ಭಾಗದಲ್ಲಿ ವಿಷಾದ ಉಸಿರು ಬರ್ತಾ ಇದೆ, ನಮ್ಮ ಆತ್ಮದವನ್ನು ನಿಧಾನವಾಗಿ ಒಳ ಗಣ್ಣಿನಿಂದ ಒಳ ಮನಸ್ಸಿನಿಂದ ನೋಡಿದಾಗ ಅದರ ಅನುಭವ ನಮಗೆ ಬರುತ್ತೆ. ನಾಡಿ ಶೋಧನಾ ಪ್ರಾಣಾಯಾಮ, ಅದರ ಲಾಭಗಳು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಂತೆ, ನಾಡಿಯಪ್ಪ ಅಂತಂದರೆ ನಮ್ಮ ಎಡಹೊಳೆಯಲ್ಲಿ ಶರೀರದ ಒಳಗಡೆ ಓಡಾಡುವಂಥ ಉಸಿರಿನ ನಳಿಕೆ ಮತ್ತು ಬಲಹೊಳೆಯಿಂದ ನಡೆದಾಡುವಂಥ ಒಳಗಡೆ ಇರುವಂಥ ಉಸಿರಿನ ನಳಿಕೆ, ಅದಕ್ಕೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತ ಕರೀತಾರೆ. ಎಡಹೊಳೆಯಿಂದ ಉಸಿರನ್ನು ತೆಗೆದುಕೊಂಡಾಗ ಅದು ಚಂದ್ರನಾಡಿ, ಬಲಹೊಳೆಯಿಂದ ಉಸಿರನ್ನು ತೆಗೆದುಕೊಂಡಾಗ ಅದು ಸೂರ್ಯನಾಡಿ. ಇದು ಪ್ರಾಣಾಯಾಮಕ್ಕಿಂತ ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥ ಕ್ರಿಯೆ. ಉದಾಹರಣೆ ಏನಪ್ಪ ಅಂತಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಾತೆಯವರು ಬೆಳಗಿನ ಜಾವ ಕುಡಿಯುವ ನೀರಿನ ಪಾತ್ರೆಯನ್ನು ಪ್ರತಿ ದಿವಸ ತೊಳಿತಾರೆ, ತೊಳೆದು ವಾಪಸ್ ಮತ್ತು ಶುದ್ಧವಾದ ನೀರನ್ನು ಹಾಕ್ತಾರೆ. ಆ ರೀತಿಯಾಗಿ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಮೊದಲಿರ್ತಕ್ಕಂಥ ಎಲ್ಲ ಅಶುದ್ಧ ವಾಯುವನ್ನು ಉಸಿರಾಟದ ಮುಖಾಂತರ ಹೊರಗಡೆ ಹಾಕೋದು. ಆನಂತರ ಸಂಪೂರ್ಣವಾಗಿ ಶರೀರ ಒಳಗಡೆಯಿಂದ ಅಶುದ್ಧವಾದ ಉಸಿರಾಟ ಹೊರಗಡೆ ಹೋದಾಗ ಶುದ್ಧವಾದ ಉಸಿರು ಒಳಗಡೆ ಸೇರಲಿಕ್ಕೆ ಸ್ಥಳಾವಕಾಶ ಸಿಗ್ತದೆ. ಅದಕ್ಕೆ ಇದರ ಜೊತೆಗೆ ಈಗ ಸೂರ್ಯನಾಡಿ ಮತ್ತು ಚಂದ್ರನಾಡಿಯ ಕ್ರಿಯೆಯನ್ನು ಮಾಡುವಂಥ ರೀತಿ ಸರಳವಾಗಿರ್ತಕ್ಕಂಥ ನಮ್ಮ ಸುಖಾಸನದಲ್ಲಿ ಆರಾಮಾಗಿ ಕೂತ್ಕೋಬೇಕು. ಎಡಗೈಯನ್ನು ಧ್ಯಾನ ಮುದ್ರೆಯಲ್ಲಿ ಅಥವಾ ಚಿನ್ಮಯ ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಬಲಗೈನ ಮೃಗ ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ನಮ್ಮ ಬೆನ್ನು ಮತ್ತು ಕತ್ತು ನೇರವಾಗಿರಲಿ, ಯಾವುದೇ ಥರದ ಒತ್ತಡವನ್ನು ಹಾಕಬೇಡಿ. ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಂಡು ಮೆದುಳಿನ ಒಳಗಡೆ ಬರುವಂತಹ ವಿಚಾರಗಳನ್ನು ಗಮನಿಸಬೇಡಿ. ಮೆದುಳಿನ ಒಳಗಡೆ ವಿಚಾರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅವುಗಳನ್ನು ಗಮನಿಸದೆ ಉಸಿರಾಟದ ಕಡೆ ಗಮನವನ್ನು ಕೊಡೋಣ. ನಾಡಿ ಶೋಧನ ಪ್ರಾಣಾಯಾಮ. ಬಲಹೊರಳನ್ನ ಮುಸ್ತಾ ಎಡ ಹೊರಳೆಯಿಂದ ಉಸಿರನ್ನು ಬಿಡೋಣ. ಬಿಟ್ಟ ಎಡ ಹೊರಳೆಯಿಂದ ಉಸಿರನ್ನು ತೆಗೆದುಕೊಳ್ಳೋಣ. ಮತ್ತೆ ಎಡ ಹೊರಳೆಯಿಂದ ಉಸಿರನ್ನು ಬಿಡೋಣ. ಇದಕ್ಕೆ ಚಂದ್ರನಾಡಿ ಶೋಧನಾ ಪ್ರಾಣಾಯಾಮ ಅಂತ ಕರೀತಾರೆ. ಎಡಹೊಳೆಯಿಂದ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಕನಿಷ್ಠ 11 ಬಾರಿ ಆದರೂ ಕ್ರಿಯೆಯನ್ನು ಮಾಡಬೇಕು. ಉಸಿರನ್ನು ಬಿಡೋದು, ಉಸಿರನ್ನು ತೆಗೆದುಕೊಳ್ಳೋದು. ಮನಸ್ಸಲ್ಲಿ ಗಡಿಬಿಡಿಯನ್ನು ಮಾಡಿಕೊಳ್ಳೋದು, ಆಳವಾಗಿ ಉಸಿರನ್ನು
ತೆಗೆದುಕೊಳ್ತಾ ಹೋಗೋದು. ಆಳವಾಗಿ ಬಿಡೋಣ. ಉಸಿರನ್ನ ಬಿಡುವಾಗ ನಮ್ಮ ಹೊಂಕಳು ಒಳಗಡೆ ಹೋಗ್ತಾ ಇರುತ್ತೆ, ಅದನ್ನು ಗಮನಿಸ್ತಾ ಉಸಿರನ್ನ ಸಂಪೂರ್ಣವಾಗಿ ಹೊರಗಡೆ ಹಾಕಿ ನಿಧಾನವಾಗಿ ಶುದ್ಧವಾದ ಉಸಿರನ್ನು ತೆಗೆದುಕೊಳ್ಳಿ. ಪರಿಸರದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ, ಶುದ್ಧವಾಗಿರ್ತಕ್ಕಂಥ ಉಸಿರು, ಶುದ್ಧವಾಗಿರ್ತಕ್ಕಂಥ ಗಾಳಿ ನನ್ನ ಶರೀರವನ್ನು ಸೇರ್ತಾ ಇದೆ ಅಂತ ಹೇಳ್ತಾ ಉಸಿರಾಟವನ್ನು ತಗೊಳ್ಳೋಣ. ಹನ್ನೊಂದು ಬಾರಿ ಆನಂತರ ನಿಧಾನ ಉಸಿರನ್ನು ಬಿಡೋಣ. ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಕ್ರಿಯೆ ನಮ್ಮ ಶರೀರ ಒಳಗಡೆ ಆಗಿರುತ್ತೆ, ಗಮನಿಸಬೇಕಾಗುತ್ತೆ. ನಮ್ಮ ಎಡಗೈಯನ್ನು ಮೂಗಿನ ಹಿಡ್ಕೊಂಡು ಉಸಿರಾಟ ನೋಡಿದಾಗ ಎರಡು ಹೊರಳೆಯಿಂದ ಉಸಿರನ್ನು ತೆಗೆದುಕೊಂಡಾಗ ಎರಡು ಹೊರಳೆಯ ಉಸಿರಾಟ ಸರಾಗವಾಗಿ ಒಳಗಡೆ ಹೋಗ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಸೂಕ್ಷ್ಮವಾಗಿ ಬಲ ಹೊರಳೆಯಿಂದ ಉಸಿರನ್ನು ಗಮನಿಸೋಣ. ಇಲ್ಲಿ ಸ್ವಲ್ಪ ತಟಸ್ಥವಾಗುತ್ತಾ ಇದೆ, ನಿಧಾನವಾಗಿ ಹೋಗೋದು, ನಿಧಾನವಾಗಿ ಬರೋದು ನಮ್ಮ ಶರೀರಕ್ಕೆ ಅನುಭವಕ್ಕೆ ಬರ್ತಾ ಇರುತ್ತೆ. ಇದನ್ನು ಸಂಪೂರ್ಣವಾಗಿ ಗಮನಿಸ್ಬೇಕಪ್ಪ ಅಂದ್ರೆ ನೇರವಾಗಿ ಕುತ್ಕೊಂಡು ಎರಡು ಹೊಳೆಯಿಂದ ಉಸಿರನ್ನು ತಗೊಳ್ಳಿ, ಬಿಡಿ, ತಗೊಳ್ಳೋಣ, ಬಿಡೋಣ. ಇಲ್ಲಿ ಅದರ ಬದಲಾವಣೆ ಗೊತ್ತಾಗುತ್ತೆ. ಬಲ ಹೊಳೆಯಿಂದ ಉಸಿರು ನಿಧಾನವಾಗಿ ಬರ್ತಾ ಇರುತ್ತೆ, ಎಡಹೊಳೆಯಿಂದ ಸರಾಗವಾಗಿ ಒಳಗಡೆ ಹೋಗ್ತಾ ಇರುತ್ತೆ. ಉದಾಹರಣೆ ಏನಪ್ಪ ಅಂದ್ರೆ ರಸ್ತೆ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಚ್ಛವಾಗಿರ್ತಕ್ಕಂಥ ರೋಡಿನಲ್ಲಿ ನಾವು ಯಾವ ರೀತಿಯಾಗಿ ವಾಹನ ಓಡಿಸ್ತಾ ವೇಗವಾಗಿ ಓಡುತ್ತೋ ಅಷ್ಟು ಸಂಪೂರ್ಣವಾಗಿ ಸ್ವಚ್ಛ ಶರೀರದ ಒಳಗಡೆ ಓಡ್ತಾ ಇರುತ್ತೆ. ಅದೇ ಗುಡ್ಡಗಾಡು ಪ್ರದೇಶದಲ್ಲಿ ನಾವು ವಾಹನವನ್ನು ಓಡಿಸ್ಬೇಕಾದ್ರೆ ಎಷ್ಟು ತಟಸ್ಥ ಆಗುತ್ತೋ ಅಷ್ಟು ಇಲ್ಲಿ ಸ್ವಲ್ಪ ನಿಧಾನವಾಗಿ ಉಸಿರಾಟವನ್ನು ನೋಡ್ತಾ ಇರುತ್ತೆ. ಈಗ ಎರಡು ಹೊಳೆಯನ್ನು ಸ್ವಚ್ಛ ಮಾಡಬೇಕಾದ್ರಿಂದ ಈಗ ಸೂರ್ಯನಾಡಿಯನ್ನು ಅಂದರೆ ಬಲ ಹೊಳೆಯನ್ನು ಸಂಪೂರ್ಣವಾಗಿ ನಾಡಿ ಶೋಧನ ಮಾಡೋಣ. ನಿಧಾನವಾಗಿ ಅನುಭವಕ್ಕೆ ಬರಲಿ ಅನ್ನುವ ರೀತಿಯಲ್ಲಿ ನಾವು ಸ್ವಲ್ಪ ಬಲಗೈಯನ್ನು ಹತ್ತಿರಕ್ಕೆ ತಗೊಳ್ಳೋಣ, ನಿಧಾನವಾಗಿ ಬಿಡೋಣ. ಇಲ್ಲಿ ಸ್ವಲ್ಪ ಬಿಸಿಯಾದ ಗಾಳಿ ಬರ್ತಾ ಇರುತ್ತೆ, ಸೂಕ್ಷ್ಮವಾಗಿ ಗಮನಿಸೋಣ. ಅನುಭವಕ್ಕೆ ಬರಲಿ ಅಂತ ಹೇಳಿ ನಾವು ಸ್ಪರ್ಶದ ಅನುಭವನ ಕೈ ಇಟ್ಕೊಳ್ಳೋದು. ಸರಿ ಮಾಡಿದ್ರೆ ಕೈಯನ್ನು ಕೆಳಗಿಳಿಸ್ತಾ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಬಿಡಿ, ತಗೊಳ್ಳಿ, ಇನ್ನೂ ತಗೊಳ್ಳಿ, ಇನ್ನೂ ತಗೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಳ್ಳಿ, ನಿಧಾನವಾಗಿ ಬಿಡಿ. ತಗೊಳ್ಳಿ, ಬಿಡಿ, ನಿಧಾನವಾಗಿ ಕೈ ಬಿಡೋಣ. ಈಗ ಶಾಂತವಾಗಿ ಎರಡೂ ಹೊರಳೆಯಿಂದ ಉಸಿರನ್ನು ತಗೊಳ್ಳಿ, ಎರಡೂ ಹೊಳೆಯಿಂದ ಬಿಡಿ. ಉಸಿರಿನ ನಳಿಕೆ ಎಡಹೊಳೆ ಮತ್ತು ಬಲಹೊಳೆಯಲ್ಲಿ ಆಗಿರುವಂಥ ಬದಲಾವಣೆಯನ್ನು ನಮ್ಮ ಸೂಕ್ಷ್ಮವಾಗಿ ಆತ್ಮವಿಶ್ವಾಸದಿಂದ ಗಮನಿಸ್ತಾ ಇರ್ತೀವಿ. ಇದು ನಾಡಿ ಶೋಧನ ಮೊದಲನೆಯ ಕ್ರಿಯೆ. ಶಾಂತವಾಗಿ ಮಾಡುವಂಥ, ನಿಧಾನವಾಗಿ ಮಾಡುವಂಥ ಕ್ರಿಯೆ ಪ್ರಾಣಾಯಾಮ. ಪ್ರಾಣ ಅಂದರೆ ಉಸಿರು, ಆಯಾಮ ಅಂದರೆ ಉಸಿರಿನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಾಣ ಅಂತ ಕರೀತಾರೆ. ಪ್ರಾಣಕ್ಕೆ ಸಾಕಷ್ಟು ರೀತಿಯಲ್ಲಿ ಜೀವ, ಆತ್ಮ, ಜ್ಯೋತಿ, ಸಾಕಷ್ಟು ಹೆಸರಲ್ಲಿ ನಾವು ಅವುಗಳನ್ನು ಗಮನಿಸಬಹುದು. ಇನ್ನು ನಾಡಿ ಶೋಧನ ಎರಡನೇ ಕ್ರಿಯೆ, ಸ್ವಲ್ಪ ವೇಗವಾಗಿ ಮಾಡುವಂಥ ಕ್ರಿಯೆ. ಈ ಕ್ರಿಯೆಯನ್ನು ಮಾಡಬೇಕಾದ್ರೆ ಯಾರಿಗಾದ್ರೂ ಹೃದಯದ ಕಾಯಿಲೆ ಇತ್ತಪ್ಪ ಅಂದ್ರೆ ಅವರು ಈ ಕ್ರಿಯೆಯನ್ನು ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ. ಮೊದಲನೆಯ ನಾಡಿ ಶೋಧನೆಯನ್ನು ಎಲ್ಲರೂ ಮಾಡ್ಬೋದು. ಈಗ ಎರಡನೆಯ ನಾಡಿ ಶೋಧನ ಪ್ರಾಣಾಯಾಮ ನಿಧಾನವಾಗಿ ಮಾಡೋಣ. ಬಲಹೊಳ್ಳೆಯನ್ನು ಸ್ವಲ್ಪ ಸ್ವಲ್ಪ ನಮ್ಮ ಕತ್ತನ್ನು 90 ಡಿಗ್ರಿಯಲ್ಲಿ ವಾಲಿಸೋಣ. ಅಂದ್ರೆ ಒಳಗಡೆ ಇರ್ತಕ್ಕಂಥ ಉಸಿರು ಬೇಗನೆ ಹೊರಗಡೆ ಬರಲಿ ಅಂತ. ಇಲ್ಲಿಂದ ನಿಧಾನವಾಗಿ ಎಡಹೊಳ್ಳೆಯಿಂದ ಮಾತ್ರ ಉಸಿರನ್ನು ಹೊರಗಡೆ ಹಾಕುವಂಥ ಕೆಲಸ. ಮೊದಲು ಎಡಗಡೆಯ
ಚಂದ್ರನಾಡಿಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಕೊಳ್ಳುವಂಥ ಕ್ರಿಯೆ, ವೇಗವಾಗಿ ಮಾಡುವಂಥ ಕ್ರಿಯೆ. ವೇಗವಾಗಿ ಬಿಡುವಂಥ ಕ್ರಿಯೆ. ಮತ್ತೆ ನಿಧಾನವಾಗಿ ನಾವು ಶಾಂತವಾಗಿ ಕತ್ತ ಮೇಲೆ ಕೆತ್ತದಾಗ ಉಸಿರು ಶರೀರದ ಒಳಗಡೆ ಸೇರ್ತಾ ಇರುತ್ತೆ, ಗಮನಿಸೋಣ. ಮತ್ತೆ ಸ್ವಲ್ಪ ಕತ್ತನ್ನು ಬಗ್ಸಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ವೇಗವಾಗಿ ಎಡಬೆಳೆಯಿಂದ ಉಸಿರನ್ನ ಹಾಕೋಣ. ಮಂಗಳನ ಒಳಗಡೆ ಸ್ವಲ್ಪ ಪುಷ್ ಮಾಡ್ತಾ ಹಾಕೋಣ. ಕೊನೆಯದಾಗಿ ದೀರ್ಘವಾಗಿ ಉಸಿರನ್ನ ಹೊರಗಡೆ ಬಿಟ್ಟಾಗ ನಮ್ಮ ಶರೀರ ಒಳಗಡೆ ಇರತಕ್ಕಂಥ ಅಪವಾನವು ಹೊರಗಡೆ ಬರುತ್ತೆ. ಈಗ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳೋಣ. 2 ಹರಳೆಯನ್ನು ಉಸಿರನ್ನು ತಗೊಳ್ಳಿ. ನಾವು ಇದರಲ್ಲೂ ಕೂಡ ಬದಲಾವಣೆಯನ್ನು ಕಾಣಬಹುದು. ಸಂಪೂರ್ಣವಾಗಿ ಎಡಹೊಳೆ ಪೂರ್ತಿ ದೀರ್ಘವಾಗಿ ಖಾಲಿಯಾಗಿರುತ್ತೆ. ಬಲಹೊಳೆಯಲ್ಲಿ ಸ್ವಲ್ಪ ಉಸಿರಾಟ ನಿಧಾನವಾಗಿರುತ್ತೆ. ಎಡಹೊಳೆಯಲ್ಲಿ ಜಾಸ್ತಿ ಉಸಿರು ಹೊರಗಡೆ ಹೋಗ್ತಾ ಇರುತ್ತೆ ಮತ್ತು ಒಳಗಡೆ ಬರ್ತಾ ಇದೆ. ಈಗ ಬಲಹೊಳೆಯನ್ನು ನಾಡಿ ಶೋಧನ 2ನೇ ಕ್ರಿಯೆ, ಬಲಹೊಳೆಯಿಂದ ಮಾಡುವಂಥ ಕ್ರಿಯೆ. ಎಡಹೊಳೆಯಿಂದ ನಿಧಾನವಾಗಿ ಮೃಗಮುದ್ರೆಯಿಂದ ಸಂಪೂರ್ಣವಾಗಿ ಮೂಗಿನ ಮೆತ್ತನೆ ಪ್ರದರ್ಶನ ಸ್ವಲ್ಪ ಒತ್ತೋಣ. 90 ಡಿಗ್ರಿಯಲ್ಲಿ ನಮ್ಮ ಕುತ್ತಿಗೆಯನ್ನು ವಾಲಿಸೋಣ. ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಶರೀರವನ್ನು ಸಡಿಲವಾಗಿಟ್ಕೊಳ್ಳಿ. ಮೆದುಳಿನ ಒಳಗಡೆ ಬರುವಂಥ ವಿಚಾರಗಳು, ದೃಷ್ಟಿಗಳನ್ನು ಗಮನಿಸಬೇಡಿ. ನಮ್ಮ ಸಂಪೂರ್ಣವಾದ ಗಮನ ಎದ್ರ ಮೇಲೆ ಇರಬೇಕಪ್ಪ ಅಂದರೆ ಉಸಿರಾಟದ ಮೇಲೆ ಇರಲಿ. ಒಳಗಡೆ ಎಲ್ಲೆಲ್ಲಿ ಆಕುಂಚನ ಆಗ್ತಾ ಇದೆ, ಎಷ್ಟು ಉಸಿರು ಹೊರಗಡೆ ಬರ್ತಾ ಇದೆ ಗಮನಿಸೋಣ. ನಾವು ಮೊದಲಿಗೆ 5 ಸಾರಿ ಮಾಡಿ ಒಂದು ಕೊನೆಯದಾಗಿ ದೀರ್ಘವಾದ ಉಸಿರನ್ನು ಬಿಡಬೇಕಾಗುತ್ತೆ. ದೀರ್ಘವಾಗಿ ಉಸಿರನ್ನು ಬಿಟ್ಟಾಗ ಒಳಗಡೆ ಇರತಕ್ಕಂಥ ಅಪವಾನ ಹೊರಗಡೆ ಬರುತ್ತೆ. ಅದೇ ಅಭ್ಯಾಸ ಮಾಡ್ತಾ ಮಾಡ್ತಾ 11, 21 ಈ ರೀತಿಯಾಗಿ ನಾವು ಕ್ರಿಯೆ ಮಾಡಬೇಕಾಗುತ್ತೆ. ಕೊನೆಯದಾಗಿ ಪೂರ್ತಿ ಉಸಿರನ್ನ ಹೊರಗಡೆ ಹಾಕುವಂಥ ಕೆಲಸ. ಈಗ ಸ್ವಲ್ಪ ವಿಶ್ರಾಂತಿಗೋಸ್ಕರ 2 ಕೈಯನ್ನು ಬಿಟ್ಟು 2 ಹೊಳೆಯಿಂದ ಉಸಿರನ್ನು ತೆಗೆದುಕೊಳ್ಳುವಂಥ ಕ್ರಿಯೆ ಮಾಡಿ. ಮೆದುಳಿನ ಒಳಗಡೆ ಆಕುಂಚನ ಆಗಿರುತ್ತೆ, ಸಂಪೂರ್ಣವಾಗಿ ಶರೀರದ ಒಳಗಡೆ ಆಕುಂಚನ ಆಗಿರುತ್ತೆ. ಏನಾದರೂ ಒಂದು ಬದಲಾವಣೆ ಕಾಣ್ತಾ ಇರುತ್ತೆ, ಅದನ್ನು ಸೂಕ್ಷ್ಮವಾಗಿ ಒಳ ಮನಸ್ಸಿಂದ ನೋಡ್ತಾ ಹೋಗೋಣ. ಈ ಕ್ರಿಯೆಯನ್ನು ಮಾಡೋದ್ರಿಂದ ಅರ್ಧ ತಲೆನೋವು, ಪೂರ್ಣ ತಲೆನೋವು, ಶಾಂತವಾಗುವಂಥ ಮನಸ್ಸನ್ನು ನಾವು ಗಮನಿಸ್ಬೋದು. ನಮ್ಮ ವಾತ, ಪಿತ್ತ, ಕಫ, ಕೆಮ್ಮು, ದಮ್ಮು, ತೇಕು ಇವುಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗುವಂಥ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ. ಮೊದಲನೇದಾಗಿ ನಾಡಿ ಶೋಧನ, 2ನೇದಾಗಿ ನಾಡಿ ಶೋಧನ ಸ್ವಲ್ಪ ವೇಗವಾಗಿರುತ್ತೆ. ಅದೇ ರೀತಿ 3ನೇದಾಗಿ ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಬರುತ್ತೆ. ಅದರಲ್ಲಿ 3 ವಿಧಗಳು. ಇದಕ್ಕಿಂತ ಜಾಸ್ತಿ ವೇಗವನ್ನು ಎಡ ಮತ್ತು ಬಲಹೊಳೆ ಒಂದೇ ವೇಗದಲ್ಲಿ ಕೊಡುವಂಥ ಸ್ಥಿತಿ. ಈ ರೀತಿಯಾಗಿ 3ನೇಯ ಕ್ರಿಯೆನ ಗಮನಿಸೋಣ. ಇಲ್ಲಿ ನಿಧಾನವಾಗಿ 90 ಡಿಗ್ರಿಯಲ್ಲಿ ಕತ್ತನ್ನು ವಾಲಿಸಿ. ನಾವು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮೆದುಳಿನ ಒಳಗಡೆ ಬರುವಂಥ ವಿಚಾರಗಳನ್ನು, ದೃಷ್ಟಿಗಳನ್ನು ಗಮನಿಸಬೇಡಿ. ನಿಮ್ಮ ಶರೀರದ ಒಳಗಡೆ ಏನೇನು ಆಗ್ತಾ ಇದೆ, ಎಲ್ಲೆಲ್ಲಿ ಆಕುಂಚನ ಆಗ್ತಾ ಇದೆ ಅದರಗಳನ್ನು ಗಮನಿಸೋಣ. ಈಗ ನಾಡಿ ಶೋಧನ ನಿಧಾನವಾಗಿ 3ನೇ ಕ್ರಿಯೆಯನ್ನು ಮಾಡೋಣ. ಸ್ವಲ್ಪ ವೇಗವಾಗಿ ಮಾಡುವಂಥ ಕ್ರಿಯೆ ಇರುತ್ತೆ, ಸೂಕ್ಷ್ಮವಾಗಿ ಗಮನಿಸೋಣ. ಮೊದಲನೇದಾಗಿ ಬಲಹೊಳೆಯಿಂದ ಉಸಿರನ್ನು ಬಿಡಿ. ಇದು ಕೂಡ 2ನೇ ನಾಡಿ ಶೋಧನೆ ಪ್ರಾಣಾಯಾಮಕ್ಕೆ ಹೊಂದಾಣಿಕೆ ಆಗಿರುತ್ತೆ. ನಿಧಾನವಾಗಿ 2 ಹೊಳೆಯಿಂದ ಉಸಿರನ್ನು ತಗೊಂತ ಎಡಹೊಳೆಯಿಂದ ಉಸಿರನ್ನು ಬಿಟ್ಟು ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕಿ ಶರೀರ ಒಳಗಡೆ ಇರತಕ್ಕಂಥ ಅಪಾನವಾಯುವನ್ನು ಖಾಲಿ ಮಾಡಿ 3ನೇ ನಾಡಿ ಶೋಧನ ಪ್ರಾಣಾಯಾಮ.
ಎಡಹೊಳೆ ಮತ್ತು ಬಲಹೊಳೆಯಿಂದ ಉಸಿರನ್ನ ಹೊರಗಡೆ ಹಾಕುವಂಥ ಕೆಲಸ ಮಾತ್ರ ಮಾಡಿ. ನಮ್ಮ ಶಕ್ತಿಗೆ ಅನುಸಾರವಾಗಿ ಕ್ರಿಯೆಯನ್ನು ಮುಂದುವರಿಸಬೇಕಾಗುತ್ತೆ. ಶಕ್ತಿಯ ಅನುಸಾರವಾಗಿ ಎಡಹೊಳೆಯಿಂದ ದೀರ್ಘವಾಗಿ ಉಸಿರು, ಬಲಹೊಳೆಯಿಂದ ದೀರ್ಘವಾಗಿ ಉಸಿರು. ಎರಡು ಕೈನ ಹಿಂದ್ಗಡೆ ಕತ್ತನ್ನ ಹಿಂದ್ಗಡೆ ಭಾಗಿಸಿ ನಮ್ಮ ಪೂರ್ತಿ ಮೂಗಿನ ಹೊಳೆಯಿಂದ ಭೂಮಿಗೆ ನಮಸ್ಕಾರ ಮಾಡಿಸಿದಲ್ಲಿ ಉಸಿರನ್ನು ಬಿಡಿ. ಸ್ವಲ್ಪ ಸಮಯ ಹಾಗೆ ಇರಿ. ತಲೆಯಲ್ಲಿ ಏನಾದರೂ ಒಂದು ಆಕುಂಚಿನ ಅನುಭವ, ಹಗುರವಾಗಿರ್ತವಂಥ ಅನುಭವ, ಬೆನ್ನು ಊರಿಯಲ್ಲಿ ನೋವಿನ ಅನುಭವನ ಗಮನಿಸ್ತಾ ಇರಿ. ಉಸಿರನ್ನ ಬಿಟ್ಟ ನಂತರ ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ. ಈಗ ಸರಳವಾಗಿ ಆನಂದವಾಗಿ ವಿಶ್ರಾಂತಿ ಬೇಕಾದರೆ ನಿಮ್ಮ ಕಾಲನ್ನು ಕೂಡ ಬದಲಾವಣೆ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಸ್ಥಿತಿಗೆ ಅನುಗುಣವಾಗಿ ಸರಳವಾಗಿ ಕೂತ್ಕೊಳ್ಳಿ. ಇದು ಸುಖಾಸನ, ಆರಾಮಾಗಿ ಕುಳಿಯುವಂಥ ಸಿದ್ಧ ರೀತಿಯಲ್ಲಿ ಬರುವಂಥ ಆಸನ. ನಾವೇನಾದರೂ ಸಾಧನೆಯನ್ನು ಮಾಡಬೇಕಾದ್ರೆ ಕುಳಿತುಕೊಳ್ಳುವಂಥ ಸುಖವಾಗಿ ಕೂತ್ಕೊಳ್ಳೋದು, ಇದಕ್ಕೆ ಸಿದ್ಧಾಸನ ಅಂತ ಕರೀತಾರೆ. ಸಿದ್ಧವಾಗಿ ಅಂದರೆ ಎಲ್ಲ ಕ್ರಿಯೆಗಳಿಗೆ, ಎಲ್ಲ ಸಾಧನೆಗಳಿಗೆ ಸಿದ್ಧವಾಗಿ ಕುಳಿತುಕೊಳ್ಳುವಂಥ ಆಸನ. ಶರೀರದ ಒಳಗಡೆ ಯಾವುದೇ ರೀತಿಯಲ್ಲಿ ದುಗುಡ ದುಮ್ಮಾನ ಇಟ್ಟುಕೊಳ್ಳದೆ ಮೆದುಳಿನ ಒಳಗಡೆ ಶಾಂತವಾಗಿ ಕುಳಿತುಕೊಂಡು ಮಾಡುವಂಥ ಪ್ರಾಣಾಯಾಮ. ಇದು ನಾವು ಪ್ರಾರಂಭಿಕವಾಗಿ ಮಾಡಬೇಕಾಗಿರ್ತಕ್ಕಂಥ ಕ್ರಿಯೆ. ಪ್ರಾಣಾಯಾಮದಲ್ಲಿ ಮೊದಲು ನಾವು ಸ್ವಚ್ಛವಾಗಿ ಶರೀರವನ್ನು ಮಾಡ್ಕೋಬೇಕಾದ್ರೆ ಇಷ್ಟು 3 ಕ್ರಿಯೆಯನ್ನು ನಾವು ನಮ್ಮ ಶರೀರಕ್ಕೆ, ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಕ್ರಿಯೆಯನ್ನು ಮಾಡಬೇಕು.